ಏನು ಹೇಳ್ಬೇಕು ಅದನ್ನು ಹುರಿದುಂಬಿಸ್ತಾ ಇದ್ದೀನ ಅಂತ. ಹುರಿದುಂಬಿಸ್ತಾ ಇದ್ದೀರ, ಉರಿನ ದುಂಬಿಸ್ತಾ ಇದ್ದೀರ, ಉರಿ ತುಂಬಿಸ್ತಾ ಇದ್ದೀರ. ಆ ಫೈರ್ ಬೇಕಲ್ಲ, ಕರೆಕ್ಟ್. ಆ ಫೈರ್ ಇಲ್ಲ ಅಂತಂದರೆ ನಾನು ಪತ್ರಕರ್ತನೂ ಆಗಲ್ಲ, ನೀವು ರಾಜಕಾರಣಿನೂ ಪ್ರಜಾಕೀಯದ ಒಬ್ಬರು ನಾಯಕರು ಕೂಡ ಆಗೋದಿಲ್ಲ ಅನ್ನೋದು. ಆ ಫೈರ್ನ ನಿಮ್ಮೊಳಗಿರೋ ಫೈರೇ ವಿಚಾರವಾಗಿ ಹೊರಬಂದಿರುವಂಥದ್ದು. ಆ ಇಡೀ ವಿಚಾರ ರಾಜ್ಯದ ಅಷ್ಟೂ ಜನ ನಿಮ್ಮ ಅಭಿಮಾನಿಗಳ ಮೂಲಕ ಒಂದಷ್ಟು ಅಭಿಮಾನಿಗಳು ಕೆಲವರು ಓದ್ಕೊಂಡಿರ್ತಾರೆ, ಕೆಲವರು ಓದ್ಕೊಂಡಿರಲ್ಲ, ಅವರಿಗೆ ಆ ಫೈರ್ ಬೇಕು. ನೀವು ಕೊಡ್ತಾ ಇರೋ ಬೆಂಕಿ ಉರಿ ಶಾಖ ಬಹಳ ತುಂಬ ಈ ಸಿಗಾರ್ ಲೈಟಿಗೆ ಹಚ್ಕೊಳ್ಳೋ ಥರ ಇದೆ ಅಂತ. ಇಲ್ಲಿ ಇರೋ ವ್ಯವಸ್ಥೆಗೆ ಕೊಳ್ಳಿನ ಇಟ್ಟರು ಕೂಡ ಹೊತ್ಕೊಳ್ಳದೇ ಇರುವಂಥ ಪರಿಸ್ಥಿತಿಲಿದೆ. ಈ ವ್ಯವಸ್ಥೆ ಸರಿ ಮಾಡ್ಕೋಬೇಕು ಅಂದರೆ ಅಲ್ಲ. ಆಮೇಲೆ ಅದು ಮನಸ್ಥಿತಿ ನೋಡಿ. ಇನ್ನೊಂದು ಏನಾಗ್ಬಿಟ್ಟಿದೆ ಗೊತ್ತಾ, ನಾವು ಮಾತಾಡೋದು ಕೂಡ ಏನಾಗುತ್ತೆ, ತುಂಬ ಇದು ಭಾಳ ಕಷ್ಟ ಇದೆ, ತ್ಯಾಗ ಮಾಡಬೇಕು, ಬಲಿದಾನ ಮಾಡಬೇಕು, ಜೀವನನೇ ಹಾಳಾಗೋಗ್ಬಿಡುತ್ತೆ ಅಂತ ಅರ್ಧ ಹಿಂಗೆ ಮಾತು ಎತ್ತಿರೋನು ಹಂಗೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ನಮ್ಗೆ ಯಾಕಪ್ಪ ಇದು ಅಂತ. ನೋ ಡೋಂಟ್ ಆ್ಯಕ್ಚುಲಿ. ಯಾಕಂದರೆ ಈಗಿನ ಯುವತಿಯರಿಗೆ ಆ್ಯಕ್ಚುಲಿ ಆ ಪೊಲಿಟಿಕಲ್ ಅವೇರ್ನೆಸ್ ಬೇಕು. ಅದನ್ನು ಎನ್ಕರೇಜಿಂಗ್ ಹೇಳಬೇಕು. ಇಟ್ ಇಸ್ ವೆರಿ ಈಸಿ, ಬನ್ನಿ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದರೆ ಇದು ನಿಮ್ಮ ಜೀವನ, ನಿಮ್ಮ ಲೈಫು, ನೀವು ನಡೆಸೋ ದೇಶ, ಇದು ನಿಮ್ಮ ಆಡಳಿತ. ಅಷ್ಟೊಂದು ರಾಕೆಟ್ ಸೈನ್ಸ್ ಇಲ್ಲ, ಇದು ಸಿಂಪಲ್ ಆಗಿದೆ. 5 ಪಾಯಿಂಟ್ ಇದೆ ನೋಡಿ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಬರ್ತಾರೆ. ಕರೆಕ್ಟ್. ನಾವಿಲ್ಲಿ ಕೂತ್ಕೊಂಡ್ರಿ ಕಷ್ಟ ರೀ, ಒಂದು ನಾಯಕ ನಾನು ಆಗಬೇಕು ಅಂದ್ಬಿಟ್ಟು ನಾನು ಎಲ್ಲರನ್ನೂ ತುಳಿದು ನಾನು ಎಷ್ಟು ಬಲಿದಾನ ಮಾಡಿದ್ದೀನಿ ಗೊತ್ತಾ, ನಾನು ಅಷ್ಟೆಲ್ಲ ಹೋರಾಡಿದ್ದೀನಿ, ನೀವೆಲ್ಲ ಸುಮ್ಮನೆ ಹೇಳಿದ ಮಾತು ಕೇಳಿ ಅಂತ ಅವ್ರನ್ನ ಸಾಮಾನ್ಯ ಪ್ರಜೆ ಮಾಡಿ ಇವನು ನಾಯಕ ಮಾಡಿಕೊಂಡು ಇವನು ಐಡಿಯಾಲಜಿ ಪ್ರಕಾರ ದೇಶ ನಡೆಸ್ತೀನಿ ಅಂತಕ್ಕೆ ಈ ಪರಿಸ್ಥಿತಿ ಬಂದಿರೋದು. ಕರೆಕ್ಟ್. ನಾನು ಗಾಂಧಿ ವಿಚಾರ ಮಾತಾಡ್ತಾ ಅವತ್ತೊಂದು ಕರೆ ಕೊಟ್ಟರೆ ಲಕ್ಷಾಂತರ ಇಡೀ ದೇಶದಾದ್ಯಂತ ಎಲ್ಲರೂ ಆ ಕರೆಗೆ ಹೋಗ್ಬಿಟ್ಟು ಬರೋರು. ಅದು ಬರ್ತಾ ಈ ರಾಜಕಾರಣಿಗಳ ಕರೆಗೆ ಬೆಲೆ ಇಲ್ದಂಗೆ ಆಗಿ ಇವತ್ತು ಹೋರಾಟಗಳು ಅಂತಂದರೆ ಕಾಂಗ್ರೆಸ್ನ ಹೋರಾಟ ಅಂದರೆ 10 ಜನ ಬಂದು ಅಲ್ಲಿ ಎಲ್ಲೋ ಮೌರ್ಯ ಸರ್ಕಲ್ನಲ್ಲಿ ಧಿಕ್ಕಾರಕ್ಕೆ ಹೋಗ್ಬಿಟ್ಟು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮನೆಗೆ ಹೋಗುವಂಥದ್ದು. ನಿಮಗೆ ಆ ಸತ್ಯದ ಅರಿವು ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ರೈತ ಹೋರಾಟ ಅಂತಂದರೆ ನಂಜುಂಡಸ್ವಾಮಿ ಅವರು ಇದ್ದಂಥ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಕರೆಗೆ ಹೋಗ್ಬಿಟ್ಟು ರೈತ ಚಳುವಳಿ ನಡೆದಂಥದ್ದೆಲ್ಲವೂ ಕೂಡ ಇದೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಜನರು ಕೂಡ ಅಂದರೆ ಈಗಿನ ಯುವಕರು ಕೂಡ ಆ ರೀತಿಯಾಗಿ ಒಂದು ಕರೆಗೆ ಎಲ್ಲೋ ಒಂದು ಕಡೆ ಬಂದು ಸೇರಿಬಿಟ್ಟು ಅಂದರೆ ಪೇಯ್ಡ್ ಕೊಟ್ಟು ಬರ್ತಾರೆ, ಒಂದು ಹಣ ಕೊಟ್ಟು ಏನೋ ಯಾರೋ ಕರ್ಕೊಂಬರೋ ವ್ಯವಸ್ಥೆ ಇದೆ. ಸೊ ಈ ಸಂದರ್ಭದಲ್ಲಿ ನೀವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮುಂದಿನ ಯುಗಮಾನದಲ್ಲಿ ಸಣ್ಣದಿದೆ ನನಗೆ ಭಾಳ ಒಂದು ಕಡೆ ಎಲ್ಲೋ ಹೇಳಿದೆ, ಭಾಳ ಚೆನ್ನಾಗಿದೆ. ನನಗೆ ಸ್ಕೂಲಲ್ಲಿ ನಮ್ಮ ಮೇಡಮ್ ಹೇಳಿದ ಕತೆ, ನಾನಿನ್ನೂ 4ನೇ ಕ್ಲಾಸ್ ಏನೋ, ಹೇಳಿ ಸರ್, ನನ್ನ ಕಣ್ಣಿಗೆ ಕಟ್ಟದಂಗಿದೆ ಅವ್ರು ಹೇಳಿದ ಕತೆ ನನಗೆ. ಏನಂದರೆ ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇರ್ತಾರೆ, ಕೆಳಗಡೆ ಒಂದು ಫ್ಯಾಮಿಲಿ, ಒಂದು ಸ್ಲಮ್ಮು, 3 ಜನ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ, 2 ಮಕ್ಕಳು ಅಳ್ತಾ ಇರ್ತಾರೆ. ಪಾರ್ವತಿ ಹೇಳ್ತಾಳೆ ಅವ್ರಿಗೆಲ್ಲ ಸಹಾಯ ಮಾಡಲೇಬೇಕು, ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ಈಶ್ವರ ಹೇಳ್ತಾನೆ ಬೇಡ ಮುಂದೆ ಹೋಗೋಣ ಬಾ. ಹಠ ಪಾರ್ವತಿ ಇಲ್ಲ ಬನ್ನಿ, ನೀವು ಹೊರ ಕೊಟ್ರೆ ಯಾಕೆ ಚೆನ್ನಾಗಾಗಲ್ಲ ಅವರು. ಆಯಿತು ನೋಡು ಅಂದ್ಬಿಟ್ಟು ಒಂದು ಚೇಂಜ್ ಮಾಡ್ಕೊಂಡು ಡಿಸ್ಗೈಸ್ ಮಾಡ್ಕೊಂಡ್ಬಂದು ಕಿತ್ತಾಡ್ತಿರೋ ಗಂಡ ಹೆಂಡ್ತಿ ಕೇಳ್ತಾನೆ, ಹೆಂಡ್ತಿನ ಕೇಳ್ತಾನೆ, ಏನಮ್ಮ ಬೇಕು ನಿನಗೆ, ಒಂದು ವರ ಕೊಡ್ತೀನಿ ಅಂತ. ನನ್ನ ಗಂಡ ಅವನು ಹಂದಿ ಆಗೋಗ್ಬಿಡ್ಬೇಕು ಅಂತಾಳೆ, ಅವ್ನು ಹಂದಿ ಆಗ್ಬಿಡ್ತಾನೆ. ಕಟ್ ಮಾಡ್ರೆ ಆ ಹಂದಿ ಹತ್ರ ಬರ್ತಾನೆ, ನಿನಗೇನಪ್ಪ ವರ ಬೇಕು ಅಂತ. ನನ್ನ ಹಂದಿ ಮಾಡೋದಲ್ಲ, ನನ್ನ ಹೆಂಡ್ತಿನೂ ಹಂದಿ ಆಗೋಗ್ಬಿಡ್ಲಿ ಅಂತ, ಅವಳು ಹಂದಿ ಆಗ್ಬಿಡ್ತಾಳೆ. ಮಕ್ಳನ್ನೋ ಕೇಳ್ತಾರೆ, ನಿಮ್ಗೇನು ಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ಮೊದಲಿನ ಥರ ಮಾಡ್ಬಿಡು ಅಂತಾರೆ, ತಥಾಸ್ತು ಅಂತಾನೆ. ಮತ್ತೆ ಫೈಟ್ ಪಾರ್ವತಿ ಹತ್ತಿಸ್ಕೊಂತಾನೆ, 3 ವರ ಕೊಟ್ಟೆ ನೋಡಿದೆ, ಮತ್ತೆ ಎಲ್ಲಿದ್ದಾರೆ ಅವರು. ಹೋಗ್ತಾ ಇರ್ತಾನೆ, ಒಂದು ಯಾವುದೋ ಏನೋ ಕಾಡಲ್ಲಿ ಒಬ್ಬ ಯಾರೋ ಕೆಲಸ ಮಾಡ್ತಿರ್ತಾನೆ, ಬಾ ನೀನು ತೋರಿಸ್ತೀನಿ ನೋಡು ನಿನಗೆ ಹೆಂಗಿರ್ತಾರೆ ಜನಗಳು ಅಂತ ಹೋಗ್ಬಿಟ್ಟು ಇಡ್ತಾನೆ. ನಿನಗೆ ಒಂದೇ ಒಂದು ವರ ಕೊಡ್ತೀನಿ, ಏನು ಬೇಕು ಅಂತ. ಅವನು ಹೌದಾ ನನಗೆ 5 ನಿಮಿಷ ಟೈಮ್ ಕೊಡು ಅಂತಾನೆ. ವರ ಕೊಡುವಂತಿರೋ ಕೇಳೋದಕ್ಕೆ ಮುಂಚೆ 5 ನಿಮಿಷ ಟೈಮ್ ಕೊಡು, ಯಾಕಂದ್ರೆ ನನಗೆ ನನ್ನ ಫ್ಯಾಮಿಲಿ ಇದೆ, ಅವನ್ನೆಲ್ಲ ಕೇಳ್ಕೊಂಬರ್ತೀನಿ ಅಂತ ಮನೆಗೆ ಬರ್ತಾನೆ. ಹೆಂಡ್ತಿಗೆ ಮಕ್ಕಳಾಗಿರಲ್ಲ, ಕೇಳ್ತಾನೆ ನಿನಗೇನು ಬೇಕು, ನನಗೊಂದು ಮಗು ಬೇಕ್ರಿ. ತಂದೆ ತಾಯಿ ಕೇಳ್ತಾನೆ, ಕಣ್ಣಿಲ್ಲ ಅವ್ರಿಗೆ, ನಮಗೆ ಕಣ್ಣು ಬರ್ಸೋ ಥರ ಮಾಡಪ್ಪ, ಸಾಯೋ ಟೈಮಲ್ಲಿ ಪ್ರಪಂಚ ನೋಡಿ ಸತ್ತೋಗ್ತೀವಿ ಅಂತ. ಇವನಿಗೆ ದುಡ್ಡು ಬೇಕು, ಥಿಂಕ್ ಮಾಡ್ಕೊಂಬರ್ತಾನೆ. ಬಂದ್ಬಿಟ್ಟು ಈಶ್ವರನ ಹತ್ರ ಕೇಳ್ತಾನೆ, ಏನು ಬೇಕು ವರ ನಿನಗೆ, ಒಂದೇ ವರ ನನಗೆ ಕೊಡೋದು, ಒಂದೇ ವರ. ಹಾಗಾದರೆ ನನ್ನ ಮಗುನ ನನ್ನ ತಂದೆ ತಾಯಿ ಚಿನ್ನದ ತೊಟ್ಲಲ್ಲಿ ನೋಡೋ ಥರ ಆಶೀರ್ವಾದ ಮಾಡು ಅಂತ. ಇವನಿಗೆ ಮಗುನೂ ಆಯಿತು, ಚಿನ್ನದ ತೊಟ್ಲು ಬಂತು ಅಂದರೆ ಇವ್ನು ಸಾಹುಕಾರನೂ ಆದಾಗ ತಂದೆ ತಾಯಿ ಕಣ್ಣು ಬಂತು. ಗ್ರೇಟ್. ಈಶ್ವರ ಹೇಳ್ತಾನೆ, ಇಂಟೆಲಿಜೆಂಟ್ ಪೀಪಲ್, ವಿಚಾರವಂತರು ಚೆನ್ನಾಗೇ ಬದುಕ್ತಾರೆ. ಆ ಬುದ್ಧಿವಂತ ಕೇಳಿ, ಈಗ ಜನರಾಗಬೇಕು ಕೇಳಿ. ನೀವು ನೋಡಿ, ಈ ವಿಚಾರ ಯಾರಿಗೂ ಗೊತ್ತಾಗಲ್ಲ. ನಾನು ನಿಮಗೆ ಮುಂದುವರಿಸಿ ಮಾತಾಡಿ, ನಾನು ಯಾಕೆ ಅರ್ಧಕ್ಕೆ ಇದು ಮಾಡಿದೆ ಅಂದರೆ ಈ ವಿಚಾರಗಳು ನಮಗೆ ಗೊತ್ತಾಗಲ್ಲ, ನಾವು ಪಾಮರರು. ನಾನು ಯಾಕೆ ಅಂದರೆ ನೀವು ಹೇಳಿದ್ರಲ್ಲ, ಈ ಬುದ್ಧಿವಂತಿಕೆ ಇರುವಂಥದ್ದು ಇಡೀ ರಾಜ್ಯದ ಜನರಿಗೆ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು, ಸುಧಾರಣೆಯನ್ನು ಈ ರೀತಿಯಾಗಿ ಈಶ್ವರ ಪಾರ್ವತಿ ಹತ್ರ ವರ ತೆಗೆದುಕೊಳ್ಳಬೇಕಾದಂಥ ಶಕ್ತಿ ಇನ್ನೊಬ್ಬ ಯಾರೋ ಹೇಳಿದ್ನಲ್ಲ, ಹಂದಿಯಾಗಿ ಅವನಿಗೆ ಇರೋದಿಲ್ಲ. ಈ ಅಪ್ಪ ಅಮ್ಮನನ್ನು ತೊಟ್ಲಲ್ಲಿ ತೂಗಬೇಕು ಅನ್ನೋನು ನೀವು.
ಸೊ ನೀವೇ ಆ ಬುದ್ಧಿವಂತ ಆಗಿ ನೀವೇ ಆ ನಾಯಕತ್ವವನ್ನು ಈಶ್ವರನ ಹತ್ರ ವರ ಇಡೀ ಸಮಾಜದ ದೃಷ್ಟಿಯಿಂದಾಗಿ ಹೇಳಿದ್ರೆ ಪಡಿಬಾರ್ದು. ಅಲ್ಲ ಅದೇನೋ ಹೇಳ್ತಾರಲ್ಲ ಏನೋ ಹೇಳ್ತೀನಿ ನೋಡೋ ಅಂದ್ರೆ ನೀನೇ ಮದುವೆ ಮಾಡ್ಕೊಂಡ್ ಬಂದ್ಬಿಡು ಅನ್ನೋ ಥರ ನಿಮ್ಮ ಹೇಳಿ. ನಾನು ಈ ಕಥೆ ಎಲ್ಲ ಚೆನ್ನಾಗಿ ಹೇಳ್ತೀರಾ. ಹೇಳಿ ಕಥೆ ಹೇಳಿದೆ. ಅದರಲ್ಲಿ ಪಾತ್ರಧಾರಿ ನೀವು ಆ ಕಟ್ಟಿಗೆ ಹೊಡೆಯೋನಿದ್ನಲ್ಲ ಆ ಪಾತ್ರಧಾರಿಯಾಗಿ ಅಂತ ಹೇಳಿದ್ದು. ನೀವು ಎರಡೂ ನಾನಾಗಲ್ಲ ಸರ್, ನೀವೇ ಅದಾಗ್ಬಿಡಿ ಅಂತ ಏನು ಹೇಳಿ. ನೀವು ಹೆಂಗೆ ಹೇಳ್ತೀರಾ ಅಂದ್ರೆ ಒಂದೇನೋ ಕತೆ ಹೇಳ್ರಂಗ ನೀವೇ ಹತ್ರ ವರ ತಗೊಂಡೆಲ್ಲ ಸರಿ ಮಾಡ್ಬಿಡಿ. ನೀವು ಬುದ್ಧಿವಂತರಲ್ವಾ? ಅವನ ಬುದ್ಧಿವಂತಿಕೆಯಿಂದನೇ ತಾನೆ ಅಪ್ಪನ ಕಣ್ಣು ಬಂತು. ಅದು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ನೀವು ಬುದ್ಧಿವಂತರಾಗಬೇಕು ಅಂತ ಅದು ತತ್ವ. ಕರೆಕ್ಟು. ನಾನು ಬಂದು ಬದಲಾವಣೆ ಮಾಡಿದ್ರೆ ಇನ್ನೊಂದು ಕತೆ ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ಹೇಳಿ. ಇದು ಬೇಡ ಅಂದ್ರೆ ಅಲ್ಲಲ್ಲ ಕೇಳಿ. ಅದೇ ಅಂದ್ರೆ ಏನ್ ಗೊತ್ತಾ, ನಾನು ಬಂದು ನಿಮ್ಮ ಜೀವನನ ಚೇಂಜ್ ಮಾಡ್ತೀನಿ ಅನ್ನೋದು ನನ್ನ ಪ್ರಕಾರ ಅದು ನಿಜವಾದ ಭ್ರಷ್ಟಾಚಾರ. ಅದು ಸರ್, ನಿಮಗೆ ಅದು ಅಹಂಕಾರ ಆದರೆ ಭ್ರಷ್ಟಾಚಾರ. ನಿಮಗೆ ನಾನು ಚೇಂಜ್ ಮಾಡಿದೆ, ನನ್ನಿಂದನೇ ನಿನ್ನ ಉದ್ಧಾರ ಅನ್ನೋ ನಿಮ್ಮೊಳಗೆ ಅಹಂಕಾರ ಬಂದರೆ ನಿಮಗೆ ಅದು ನೀವು ನಾಯಕತ್ವಕ್ಕೆ ರೂಪಿತವಾದಂಥ ವ್ಯಕ್ತಿ ಅಲ್ಲ. ನಿಮಗೆ ಅದೊಂದು ಸೌಭಾಗ್ಯ, ನಿಮಗೆ ಪ್ರಿವಿಲೇಜ್ ಅಂತ ನೀವು ಅಂದ್ಕೊಂಡ್ರೆ ನೀವು ನಾಯಕರಾಗ್ತೀರಾ. ಇವತ್ತು ಬಂದು ಹುಟ್ಟಿರುವಂಥವ್ರು ಎಲ್ಲರೂ ಇವತ್ತು ಬಂದಂಥ ನಾಯಕರಾಗಿರೋರು ಎಲ್ಲರೂ ಕೂಡ ನಾನು ಕೈದೆ ಈ ರಾಜ್ಯ ಚಿತ್ರಣವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ, ಸರ್ವೋದಯದ ಕಲ್ಪನೆ ನಮ್ಮಿಂದ ಮಾತ್ರ ಸಾಧ್ಯ ಅಂತ ಎಲ್ಲ ರಾಜಕಾರಣಿಗಳು ಅಹಂಕಾರ ಪೂರಿತವಾಗಿ ಮಾತನಾಡ್ತಾ ನಾನಿವಾಗ ಅದನ್ನು ವಿನಯಪೂರ್ಣವಾಗಿ ಹೇಳ್ಬೇಕು. ದಯವಿಟ್ಟು ನನ್ನ ಒಬ್ಬನಿಂದನೇ ಈ ದೇಶ ಚೇಂಜ್ ಮಾಡಕ್ ಸಾಧ್ಯ. ದಯವಿಟ್ಟು ನನ್ನ ಒಬ್ಬನ್ ನೀವು ಗೆಲ್ಸ್ಬಿಡಿ, ನನಗೆ 240 ಏನೋ ಎಲ್ಲ ಸೀಟು ನನಗೆ ಕೊಟ್ಬಿಡಿ ಮೆಜಾರಿಟಿ. ದಯವಿಟ್ಟು ನಾನು ನಿಜವಾದ ನಾನು ಒಳ್ಳೆ ಕೆಲಸ ಹಿಂಗೆ ಹೇಳ್ಬೇಕು. ನನ್ನ ನಂಬಿ ಪ್ಲೀಸ್ ಅಂತ, ನನ್ನ ನಂಬಿ ಪ್ಲೀಸ್, ನಾನೊಬ್ಬ ನಾಯಕ. ಇದು ನಿಮ್ಗೆ ಕರೆಕ್ಟ್ ಅನ್ಸುತ್ತೆ. ರಾಜ್ಯದ ಸರ್ವೋದಯದ ಕಲ್ಪನೆ ಒಳ್ಳೇದಾಗುತ್ತೆ ಅಂದರೆ ನಿಮ್ಮಿರೋ ಕನ್ವಿಕ್ಷನ್ ಸರಿ ಇರುತ್ತೆ, ಸರಿ ಇದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲು ಹಿಂಗೆ ಮಾಡ್ಬೇಕಲ್ಲ. ನಿಮ್ಮ ಮೇಲೆ ನಾವು ಒಪ್ತೀವಿ. ಗೊತ್ತಿಲ್ಲ, ಒಂದೊಂದು ಕ್ಯಾರೆಕ್ಟ್ರು. ನೀವು ಅಪ್ಪ ಆದಾಗ ನಿಮ್ಮ ಮಗನಿಗೆ ಅಪ್ಪನ ಕ್ಯಾರೆಕ್ಟರೇ ಕೊಡಬೇಕು. ಅಲ್ಲ, ನಿಮ್ಗೆ ಕನ್ವಿನ್ಸ್ ಗಂಡ ಆದಾಗ ಗಂಡನ ಕ್ಯಾರೆಕ್ಟರೇ ಕೊಡಬೇಕು. ನೀವು ನನಗೆ ಓಟ್ ಹಾಕ್ತೀರಿ. ಅಜ್ಜ ಆದಾಗ ಅಜ್ಜನ ಕ್ಯಾರೆಕ್ಟರೇ ಮೊಮ್ಮಗನ ಹತ್ರ ಮಾಡಬೇಕು. ಇಲ್ಲಿ ರಾಜಕಾರಣಕ್ಕೆ ಬಂದಾಗ ರಾಜಕಾರಣದ ಕ್ಯಾರೆಕ್ಟರ್ಗಳು ಇರ್ತವೆ. ಅಲ್ಲ, ಈಗ ನಾನು ಹಿಂಗೆ ಮಾಡ್ಬೇಕಾ? ನಿಮ್ಮಿಂದ ಒಂದು ಕಲಿತೆ ನಾನು ಇವಾಗ. ಈ ಥರ ಮಾಡ್ರೆ ನೀವು ಕನ್ವಿನ್ಸ್ ಆಗ್ತೀರಾ? ಸರ್ ದಯವಿಟ್ಟು ನಾನು ಗೆಲ್ಸಿ ಸರ್, ನಾನು ಒಳ್ಳೇದು ಮಾಡ್ತೀನಿ ನಿಮಗೆ. ಓಕೆ, ಎಲ್ಲರೂ ಇದನ್ನೇ ಹೇಳಿದರೆ, ಎಲ್ಲರೂ ಇದೇ ಥರ ಹೇಳೇ ಬಂದಿರುವಂಥದ್ದು ಅಧಿಕಾರಕ್ಕೆ. ನೀವು ಇದೇ ಥರ ಹೇಳಿ ಅಧಿಕಾರಕ್ಕೆ ಬರೋದ್ರಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಿ ನಮ್ದೇನು ಆಕ್ಷೇಪ ಇಲ್ಲ. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಉಪೇಂದ್ರ ಅವರು ಹೆಂಗೆ ನಡ್ಕೊಳ್ತಾರೆ ಅನ್ನೋದಷ್ಟೇ ನಮ್ಮ ಸಮಸ್ಯೆ. ನನ್ನ ಸಮಸ್ಯೆನೂ ಅದೇ, ನನ್ನ ಸಮಸ್ಯೆನೂ ಅಷ್ಟೇ. ಅಧಿಕಾರಕ್ಕೆ ಬಂದ ಮೇಲೆ ನಾನು ಬದಲಾವಣೆ ಆಗ್ತೀನಿ ಅಂತ ನನ್ನ ಬಗ್ಗೆ ನನಗೆ ಡೌಟ್ ಇದೆ. ನನ್ನ ಜೊತೆಲಿ ಬರೋರ ಬಗ್ಗೆ ನನ್ನನ್ನು ಕೇಳಿದ್ರಿ ಇವಾಗ ನೀವು. ಅಲ್ಲ ಕೇಳಿ, ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ. ನಿಮಗೆ ಕೇಳಿ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ಏನಾಗುತ್ತೆ ಗೊತ್ತಾ, ಇಲ್ಲಿ ನಾನು ಒಬ್ಬ ಅಲ್ಲ. ಏನು ಹೇಳಿ, ಪ್ರೆಸಿಡೆನ್ಷಿಯಲ್ ಫಾರಮ್ ಆಫ್ ಎಲೆಕ್ಷನ್ ಇದ್ರೆ ಒಬ್ಬನ ಇದು ಡಿಕ್ಟೇಟರ್ ಥರ ಇದ್ರೆ ಅವ್ನ ಡಿಸಿಷನ್ ತಪ್ಪೋ ಸರಿನಾ ಓಕೆ. ಇಲ್ಲಿ ಹಂಗಲ್ಲ, ಇಲ್ಲಿ 100 ಜನ ಬರ್ತಾರೆ ನಾಯಕರಾಗಿ, ಒಬ್ಬೊಬ್ಬ ನಾಯಕರಾಗಿ. ಅದೇ ನಾಯಕರಾಗಿ ಬರೋ ಯಾಕೆ ಬೇಡ ಅಂತ ಹೇಳ್ತೀನಿ ಅಂದ್ರೆ ಅದಕ್ಕೆ ನಾನು ಫಾರ್ಮೇಟ್ ಮಾಡಿದ್ರೆ ಅಧಿಕಾರ ಜನರ ಹತ್ರ ಇರಲಿ. ನೀವು ಕೆಲಸಕೊಂಡ್ಬಿಡಿ. ನಾಯಕತ್ವ ಅನ್ನೋದು ಅದು ತಪ್ಪು ಪದ ಅಲ್ಲ. ನೀವು ಅದನ್ನ ಹೇಳೋದಕ್ಕೆ ಯಾಕೆ ಹಿಂಜರಿಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅದು ನಾಯಕ ಅನ್ನೋ ಪದ ಇದೆಯಲ್ಲ, ಅದನ್ನು ನೀವು ನೇತ್ಯಾತ್ಮಕವಾಗಿ ನೆಗೆಟಿವ್ ಆಗಿ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರಾ? ಆ ಪದ ಆಗಿರ್ಬೋದು, ರಾಜಕೀಯ ಅನ್ನೋ ಪದ ಆಗಿರ್ಬೋದು, ಇದನ್ನು ಯಾಕೆ ನೀವು ಅದನ್ನು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ಅದರಿಂದ ನಾನು ದೂರ ಇರ್ತೀನಿ ಅನ್ನೋ ಪ್ರಯತ್ನನ. ಜನಗಳು ಯಾವಾಗ ನಾಯಕರಾಗೋದು ಅಂತ ನೀವು ಜನನೇ. ಈಗ ನಾನ್ ಜನ ಕರೆಕ್ಟ್ ಸ್ವಾಮಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಜನನೇ, ನಾನು ಜನನೇ. ಹೌದು, ರಾಜಕೀಯ ಅಂತ ಬಂದಾಗ ನಾಯಕ ಹೇಳಿ. ಇದು ಸಿನಿಮಾ ಥಿಯೇಟರ್ ಅಲ್ಲ. ನಾನು ಪ್ರೊಜೆಕ್ಷನ್ ಹಾಕ್ಬಿಟ್ಟು ಅಲ್ಲೊಬ್ಬ ಹೀರೋ ಬರ್ತಾನೆ, ಏನೋ ಅದ್ಭುತಗಳು ಮಾಡ್ತಾನೆ, ಒಂದು ವಿಸಿಲ್ ಹೊಡಿತೀರ. ಅದು ಸಿನಿಮಾನು ಕೂಡ ರಿಯಾಲಿಟಿ ಆಧಾರಿತವಾಗಿ ಕಲ್ಪನೆ ಇಟ್ಕೊಂಡೇ ಸಿನಿಮಾ ರಚನೆ ಮಾಡುವಂತ. ನಿಮ್ಮ ಜೀವನದಲ್ಲಿ ನೀವು ನಾಯಕ ಅಷ್ಟೇ, ಸತ್ಯ ಒಪ್ಕೊಂತೀರಾ? ನನ್ನ ಮನೆಗೆ, ನನ್ನ ಬಂಧು ಬಳಗಕ್ಕೆ ನೀವೇ ನಾಯಕ ಅಷ್ಟೇ ನಾನು ಹೇಳ್ತಾ ಇರೋದು. ನಿಮ್ಗೆ ಇನ್ನೊಬ್ಬ ನಾಯಕ ನನ್ನ ಫ್ಯಾಮಿಲಿಗೆ ನನ್ನ ನಾಯಕ ಅಷ್ಟೇ. ಪ್ರಜಾಪ್ರಭುತ್ವ ಅಂತ ರಾಜ್ಯಕ್ಕೆ ಒಬ್ಬ ನಾಯಕ ಬೇಕಾಗತ್ತೆ, ಪ್ರಜಾಕೀಯ ಪಕ್ಷಕ್ಕೆ ಒಬ್ಬ ನಾಯಕ ಬೇಕಾಗತ್ತೆ, ಅರ್ಥ ಆಯ್ತಾ? ಒಂದು ಕ್ಷೇತ್ರಕ್ಕೆ ಒಬ್ಬ ನಾಯಕ ಬೇಕಾಗತ್ತೆ. ಆ ನಾಯಕನ ಪರಿಕಲ್ಪನೆಯನ್ನ ನಿಮಗೆ ನಾಯಕ ಬೇಕು ಅಂದ್ರೆ ಆಪ್ಷನ್ 3 ಇದೆ. ನನ್ನ ಯಾಕೆ ಗೋಳೈಕೋತೀರ? ಬಿಟ್ಬಿಡಿ. ನೀವ್ ಯಾಕೆ ಕೆಟ್ಟಕ್ಕೆ ಹೋದ್ರಿ? ಪಕ್ಷನ ಬಿಟ್ಬಿಡ್ಬೇಕಾಯ್ತಲ್ಲ. ಅಲ್ಲ, ನಾನ್ ನಾಯಕ ಜನನ್ ಮಾಡಕ್ ಕಟ್ಟಿದೀನಿ. ನಿಮ್ಗೆ ಅದು ನಮ್ಮ ಸಿದ್ಧಾಂತ ಇಷ್ಟ ಇಲ್ಲ ಅಂದ್ರೆ ಕೇಳಿ, ನೀವ್ ಈ ನಾಯಕರಿಂದ ಹೋಗಿ. ಇದಾರಲ್ವಾ ನಾಯಕರು? ಈಗ ಒಬ್ಬ ಗುರು ಇದಾರಲ್ವಾ? ಈಗ ಶಿಷ್ಯನನ್ನ ಅತ್ಯಂತ ಒಬ್ಬ ಸಮರ್ಥವಾಗಿ ರೂಪಿಸುವಂತವನು ಗುರು. ಅರ್ಥಾಯ್ತಾ? ನೀವು ಕೂಡ ಈಗ ಗುರುಸ್ಥಾನ ಅಂದ್ರೆ ನಾಯಕನ ಸ್ಥಾನನೇ.
ನೀವು ನಾಯಕನ ರೂಪಣೆ ಇದು ತಯಾರಿಸೋಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೀನಿ ಅಂತಂದರೆ ನಿಮ್ಮದೇ ನಾಯಕತ್ವ ಗುಣ ಇದೆ ಅಂತ ನೀವು ಒಪ್ಕೊಂಡಂಗೆ ಆಯಿತು. ಓಕೆ, ಹೇಳಿ ಸ್ವಾಮಿ, ನೀವು ಹಂಗೆ ಅನ್ಕೊಳ್ಳಿ, ಅನ್ಕೊಂಬಿಡಿ, ನೀವು ಹಂಗೆ ಅನ್ಕೊಳ್ಳಿ, ಹೋಗ್ಲಿ ಬಿಡಿ. ಫೈನ್. ಪ್ರಜಾಕೀಯ ಪಕ್ಷಕ್ಕೆ ಅಂದರೆ ನಾನು ಹೇಳ್ತಾ ಇರೋದಿಲ್ಲ, ಒಳ್ಳೆಯ ಆಶಯಗಳ ಚೆನ್ನಾಗಿರೋದ್ರಿಂದ ಇದಕ್ಕೊಂದು ಇನ್ನೊಂದಷ್ಟು ಕಾಂಕ್ರೀಟ್ ಆಗಿ ಇನ್ನೊಂದಷ್ಟು ಪ್ಲ್ಯಾನ್ ಮಾಡಬೇಕಾಗಿತ್ತು, ಇನ್ನೊಂದಷ್ಟು ಪ್ಲ್ಯಾನ್ ಆಗಬಹುದಿತ್ತು. ಇನ್ನೂ ಕೂಡ ಈಗ 4 ವರ್ಷದ ಅವಧಿಯಲ್ಲಿ ನೀವು ಮಾಡ್ತಿರುವಂಥ ಪ್ಲ್ಯಾನ್, ಇನ್ನೇನು 2 ವರ್ಷದ ಚುನಾವಣೆ ಬರ್ತಾ ಇದೆ. ಇದು ಪ್ಲ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ತಂತ್ರ ಇದೆ, ಅದು ಕುತಂತ್ರ ಅಲ್ಲ. ಈ ಬೇರೆ ಪಕ್ಷಗಳು, ಇತರೆ ಪಕ್ಷಗಳು ಕುತಂತ್ರ ಮಾಡ್ತವೆ. ತಂತ್ರ ನೀವು ಹೇಳಿದ ಕೃಷ್ಣ, ನಾನು ಅರ್ಜುನ ಎಲ್ಲ ನಡೆಸ್ತೇನೆ ಅಂತ, ಕೃಷ್ಣನ ಮಾಡಿದ್ದು ಕೂಡ ತಂತ್ರಗಾರಿಕೆನೇ. ಇವನು ಯಾರು ಕುತಂತ್ರ ಮಾಡ್ತಾ ಇಲ್ಲ. ತಂತ್ರಗಾರಿಕೆಯ ಭಾಗವಾಗಿ ಪ್ರಜಾಕೀಯದಲ್ಲಿ ನಮಗೆ ಇದು ಅದು ವ್ಯಕ್ತವಾಗ್ತಿಲ್ಲ, ತುಂಬ ಪ್ರಬಲವಾಗಿ ವ್ಯಕ್ತ ಆಗ್ತಾ ಇಲ್ಲ, ವ್ಯಕ್ತವಾಗ್ತಿಲ್ಲಪ್ಪ ನಮಗೆ. ಇರೋ ವಿಚಾರ ಹೇಳ್ತಾ ಇದ್ದೀವಿ ಆ್ಯಸ್ ಎ ಅಬ್ಸರ್ವರ್ ಆಗಿ, ನಿಮ್ಮ ಮೇಲಿನ ಪ್ರೀತಿಯಿಂದಾಗಿ, ಅಥವಾ ಸೊ ಒಂದು ಪರ್ಯಾಯ ರಾಜಕಾರಣ ಕುಲಗೆಟ್ಟೋಗಿರೋ ವ್ಯವಸ್ಥೆಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಬರಬೇಕು ಅನ್ನೋ ಮನಸ್ಥಿತಿಯಿಂದಾಗಿ ನೀವು ಹೋಗ್ತಾ ಇರೋ ದಾರಿ ಪರ್ಯಾಯ ಅನ್ಸುತ್ತಾ? ಪರ್ಯಾಯ ಅನಿಸುತ್ತೆ, ನೀವೇ ಪರ್ಯಾಯ ಅಂತ ಅನ್ನಿಸ್ತಾ ಇಲ್ಲ. ನಾನೇ ಅಲ್ಲ, ಪರ್ಯಾಯ ಬೇಕಲ್ಲ. ಪ್ರಜಾಕೀಯನೇ ಪರ್ಯಾಯ ಅಂತ ಅನ್ನಿಸ್ತಾ ಇಲ್ಲ. ಇನ್ನೇನು ಪರ್ಯಾಯ ಆಗರೆ? ಒಂದು ಐಡಿಯಾ ಕೊಡಿ ಅಟ್ಲೀಸ್ಟ್, ಈ ದೇಶದ ಒಬ್ಬ ಪ್ರಜೆಯಾಗಿ. ಅದಕ್ಕೆ ನಾನು ನಾಯಕರಿಗೆ ಶಕ್ತಿ, ಒಂದು ಐಡಿಯಾ ಕೊಡಿ ಅಟ್ಲೀಸ್ಟ್. ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಮೀಡಿಯಲ್ಲಿ ಇದ್ದೀರಾ, ಪರ್ಯಾಯ ಇನ್ನೇನು ಮಾಡ್ಬೋದು? ಒಂದು ಹೋರಾಟ ಹೇಳಿದೆ ನಾನು, ಹೋರಾಟ ಮಾಡ್ತಾನೆ ಇದಾರೆ. ಹೋರಾಟ ಅಂದ್ರೆ ನೀವೆಲ್ಲೋ ಬೀದಿಗೆ ಬಂದು ಹೋರಾಟ ಮಾಡಿ ಅಂತಲ್ಲ, ಮನೇಲೆ ಕೂತ್ಕೊಂಡು ಹೋರಾಟ ಮಾಡಬೇಕು. ಮನೇಲೆ ಮಾತಾಡಿ. ಟೆಕ್ನಾಲಜಿ, ನೀವು ಹೇಳಿದ್ರೆ ಟೆಕ್ನಾಲಜಿ ಮಾಡ್ತಾ ಇದೀವಲ್ಲ. ಈಗ ನಿಮ್ ಜೊತೆ ಮಾತಾಡೋದೇ ದೊಡ್ಡ ಹೋರಾಟ. ನಿಮ್ಮನ್ನು ಕನ್ವಿನ್ಸ್ ದೊಡ್ಡ ಹೋರಾಟ. ಸಿನಿಮಾಗೆ ಇದರಿಂದ ಈ ಪ್ರಜಾಕೀಯದ ಹೋರಾಟದ ರೂಪುರೇಷೆಯಲ್ಲಿ ಸಿನಿಮಾಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಹೊಳೆದಿದೆಯಾ? ಅದೇ ಪ್ಲಾನ್ ಮಾಡ್ತಾ ನೀವು ಅದೇ ಒಂದೇ ಭಾಗದ ಎರಡು ಕೂಡ ನಿಮಗೆ ಅಲ್ಲೂ ನಾಯಕರಾಗಿ ಬೇರೆ ಸಿನಿಮಾ ತರ ಇರುತ್ತೆ ಆಕ್ಚುಲಿ. ಅಲ್ಲೆಲ್ಲ ಒಡನಾಟ ಈ ಪ್ರಜಾಕೀಯದ ಈ ಕಟ್ಟಿದ ನಂತರದ 4 ವರ್ಷದ ಅವಧಿಯಲ್ಲಿ ಪ್ರಜಾಕೀಯ ಕಟ್ಟಿದಂಥರಲ್ಲಿ ನಿಮಗೆ ಬಂದಂಥ ಅನುಭವಗಳು, ನಿಮಗೆ ಬಂದಂಥ ಏನೋ ಒಂದಷ್ಟು ಐಡಿಯಾಗಳು, ಇವೆಲ್ಲವನ್ನು ಒಂದು ಸಿನಿಮಾ ರೂಪವಾಗಿ ಏನಾದರೂ ತಾವು ತುಂಬ ಇಲ್ಲ ಹಾಗಲ್ಲ. ಸಿನಿಮಾ ಅಷ್ಟೇ, ಸಿನಿಮಾಗೂ ಇದಕ್ಕೂ ಅಲ್ಲ. ಸಿನಿಮಾ ನೀನು ಸೂಪರ್ ಮಾಡಿದೆ, ನೀವು ಸಿನಿಮಾ ಇದನ್ನೇ ಮಾಡಿ ತೋರಿಸಿದ್ರು ನೀವು, ಸರ್ ಸಿನಿಮಾ ಬಿಡಿ ಸರ್, ನೀವೇ ಡೈರೆಕ್ಟ್ರು, ನೀವು ಮಾಡಿಬಿಟ್ಟಿದ್ದೀರಾ, ರಿಯಲ್ ಲೈಫಲ್ಲಿ ಆಗತ್ತಾ ಅಂತೀರಾ? ಅಲ್ಲ, ಸ್ವಲ್ಪನಾರು ಆಗುತ್ತೆ. ನಾನು ಹೇಳ್ತಿರೋದು ಏನಂದರೆ, ಈಗ ಉಪೇಂದ್ರ ಅವರು ಇವತ್ತು ನಾಯಕ ಆಗಿ ಇವತ್ತು ಯಾಕೆ ಇಷ್ಟೊಂದು ಅಭಿಮಾನಿಗಳು, ನಾನು ನಾಳೆ ಪಕ್ಷ ಕಟ್ಟಿದರೆ ಪ್ರಜಾಕೀಯ ಮಾಡಿದ್ರೆ 4 ಜನ ಬರೋದಿಲ್ಲ. ನಾನಂತೂ ನೀವ್ ಯಾಕೆ ಬಂದಿದ್ದೀರಿ? ನೀವು ಯಾಕೆ? ನಾನೇ ಬಂದ್ಬಿಡ್ತಿದ್ದೆ ನೀವು ಮಾಡಿದ್ದಿದ್ರೆ. ಈ ಥರ ಒಂದು ಆಲ್ಟರ್ನೇಟಿವ್ ಥಾಟು, ಬನ್ನಿ ಸ್ವಚ್ಛವಾಗಿ ಒಂದು ರಾಜಕಾರಣ ಮಾಡೋಣ, ಬೇಡ ನಮ್ಮ ಪಾರ್ಟಿ ಫಂಡ್ ಬೇಡ, ಕಾರ್ಯಕರ್ತರು ಬೇಡ, ಆಫೀಸ್ಗಳು ಬೇಡ, ಏನು ಬೇಡ, ಒಂದು ವಿಚಾರ ಇಟ್ಕೊಂಡು ಬನ್ನಿ. ಇಮಿಡಿಯೇಟ್ ಕಾಂಪಿಟೇಟರ್ ಯಾರು ಸರ್? ನನಗೆ ನಿಮ್ಮ ಇಮಿಡಿಯೇಟ್ ಕಾಂಪಿಟೇಟರ್ ಪರ್ಯಾಯ ವ್ಯವಸ್ಥೆ ರೂಪಿಸೋದಕ್ಕೆ ಒಂದು ಆಮ್ ಆದ್ಮಿ ಪಕ್ಷ ಶುರುವಾಗಿರುವಂಥದ್ದು, ಇನ್ನೊಂದು ಯಾವುದೋ ರವಿಕೃಷ್ಣ ರೆಡ್ಡಿ ಅವರು ಶುರು ಮಾಡಿದ್ದಾರೆ. ಒಂದು KRHD ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡ್ತಾರೆ. ತಮ್ಮ ಗಮನದಲ್ಲಿ ಇದೆಯೋ ಅಥವಾ ನಿಮ್ಮ ಆ ವಿಚಾರಕ್ಕೆ ಹೇಳೋದಾದರೆ ಅಲ್ಲ, ಅವ್ರು ಮಾಡ್ತಾರೆ, ಅವ್ರು ಹೋಗ್ತಿರುವಂಥ ದಾರಿ ಕೇಳಿ. ನಾನೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಮನೆ ನೀಟಾಗಿ ತೊಳೆದು ಇದು ಮಾಡಿ ಫ್ರೀ ಎಲ್ಲ ನೀಟಾಗಿ ಮಾಡಿ ಒಬ್ಬ ಹೋಗ್ತಾನೆ, ಇನ್ನೊಬ್ಬ ನಾನು ಮಾಡ್ತೀನಿ ಅಂತಾನೆ. ಅವ್ರಿಗೆ ಬೆಂಬಲ ಇದೆ. ಕಾಂಪಿಟೇಟರ್ಸ್ ಅವರು ಕಾಂಪಿಟೇಟರ್ಸ್ ಅಲ್ಲ ನಾನು ಹೇಳ್ತಿರೋದು. ಆಯ್ತು, ಅದನ್ನ ಏನು ಹೇಳಬೇಕು? ಆಯ್ತು, ತಪ್ಪಾದ್ರೆ ತಪ್ಪು ಅಂತ ಒಪ್ಕೊಳ್ಳೋಣ. ಏನಾಗಿದೆ ನೋಡಿ, ಆಕ್ಚುಲಿ ಏನಂದ್ರೆ ಖಜಾನೆ, ನನ್ನ ದುಡ್ಡು ಅಷ್ಟಿದೆ, ಅದ್ರ ಕೀ ಕೊಡ್ತೀನಿ, ಅವರು ಖಜಾನೆಗೆ ತಂತ್ರಗಳು ಮಾಡಿ ಇದು ಮಾಡಿ ಏನು ಖಜಾನೆಗೋಸ್ಕರ ಕಾಂಪೀಟ್ ಮಾಡ್ತಾ ಇಲ್ಲ, ಒಳ್ಳೇದಕ್ಕೋಸ್ಕರನೇ ಕಾಂಪಿಟೇಷನ್ಗೆ ಬಂದಿರುವಂಥ ಕಾಂಪಿಟೇಟರ್ ಅಂದರೆ ನಾನು ಹೇಳ್ತಿರೋದು ಅದು ಈಗಾಗಲೇ ಆಗೋಗ್ಬಿಟ್ಟಿದೆ. ಇವಾಗ ರಾಜಕೀಯ ಅನ್ನೋದು ಯುದ್ಧ ಭೂಮಿ, ರಣಭೂಮಿ, ಯಾರಿಗಿರ್ತಾರೆ ಕದನ ಕಲಿ, ಸೊ ಇವೆಲ್ಲವೂ ಆ ಪರಿಭಾಷೆ ಈಗ ರಾಜಕಾರಣದಲ್ಲಿ ಇರೋದು. ಅದು ತಪ್ಪು ತಾನೆ. ಸೊ ನಿಮ್ಮ ಕದನ ರಾಜಕೀಯನ ವಿಜೃಂಭಿಸೋದು ತಪ್ಪು ತಾನೆ. ಅದು ವಿಜೃಂಭಣೆ ಅಂದರೆ ಅದೊಂದು ಯುದ್ಧ ಅಂತಾನೆ ಘೋಷಣೆ ಘೋಷಿತ ರೂಪದಲ್ಲಿ ಘೋಷಣೆ ಅದು ಚೇಂಜ್ ಮಾಡ್ಕೊಬೇಕು ತಾನೆ. ಬದಲಾವಣೆ ಎಲ್ಲಿ ಎಲ್ಲರೂ ಮಾಡ್ಕೊಬೇಕು, ಅವಾಗ ಅದನ್ನ ತೆಗಿಬೇಕು. ನಾನು ಅದಕ್ಕೆ ವಿರೋಧ. ಕದನ ಕಲಿ, ರಣಕಲಿ ಇವೆಲ್ಲ ನೋಡಿ, ಅದು ಒಂದು ಬದಲಾವಣೆ. ನೋಡಿ, ನಿಜವಾಳ ಮಾಧ್ಯಮದಲ್ಲಿ ಅದೊಂದು ಬದಲಾವಣೆ, ಅದನ್ನ ಹಾಕ್ಬಾರ್ದು ನೀವು. ನಮ್ಮ ಮಾಧ್ಯಮದಲ್ಲಿ ನಾವು ಹಾಕೋದಿಲ್ಲ. ರಣಕಲಿ, ಕದನ ಕಲಿ ಅಂತ ಏನಿಲ್ಲ. ಅವನೊಬ್ಬ ಶಾಸಕ, ಅವನೊಬ್ಬ MLA ಅಷ್ಟೇ. ಯಾರೇ ನಿಂತಿನ MLA ಅಷ್ಟೇ ನಿಂತಾನೆ. ಆಮೇಲೆ ಗೆದ್ರು ಅನ್ನೋದು ಅಲ್ಲ, ಆಯ್ಕೆ ಆದ್ರೆ ಅಷ್ಟೇ. ಈ ವಿಶೇಷಣಗಳು ಹೇಳ್ತಾರೆ ನಿಮಗೆ. ಅದು ನೀವು ನೇರವಾಗಿ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು? ಅಚಲವಾದ ಬಂಡೆ, ಆಮೇಲೆ ಹುಲಿ, ರಾಜ ಹುಲಿ, ಇಟ್ಟಗರು, ಈ ರಾಜಕಾರಣದಲ್ಲಿ ಈ ಪದವನ್ನು ಬಳಸ್ತಾರೆ.
ಪ್ರಜಾಕೀಯದಲ್ಲಿ ಆ ವ್ಯವಸ್ಥೆ ಇಲ್ಲ. ಪ್ರಜಾಕೀಯದಲ್ಲಿ ಏನಿಲ್ಲ, ಅಸಾಮಾನ್ಯರೆಲ್ಲರೂ. ಅಸಾಮಾನ್ಯರು ಪ್ರಜಾಕೀಯದಲ್ಲಿ ಎಲ್ಲ ಬುದ್ಧಿವಂತರಾಗಿ ಉಪೇಂದ್ರ ಅವ್ರ ಎಲ್ಲ ಬುದ್ಧಿವಂತರು, ಎಲ್ಲ ಅಸಾಮಾನ್ಯ, ನಿಜವಾಗ್ಲೂ ಬುದ್ಧಿವಂತರೇ. ಉಪೇಂದ್ರ ಅಲ್ಲ, ಉಪೇಂದ್ರನ ಥರ ಬುದ್ಧಿವಂತ ಅಲ್ಲ, ಅದು ಉಪೇಂದ್ರ ದಡ್ಡ ಆ್ಯಕ್ಚುಲಿ. ನೀವೆಲ್ಲ ಬುದ್ಧಿವಂತ ಅಂತ ಹೆಸರಿಟ್ಬಿಟ್ಟಿದ್ದೀರಾ ನನಗೆ. ನೀವು ಫಿಲಮ್ ಇಟ್ಟಿದ್ರಿಂದ ನೀವೇ ಹೆಸರಿಟ್ಟಿದ್ದು, ನಾವು ಯಾರು ಇಟ್ಟಿಲ್ಲ. ಪಿಕ್ಚರ್ಗೆ ಹೆಸರಿಟ್ಕೊಂಡು ನಾನೇನು ರಿಯಲ್ ಲೈಫು ನಾನು ಬುದ್ಧಿವಂತ ಅಂತ ಫಸ್ಟ್ ಬರ್ತೀನಿ ಸರ್, ನಾನು ಬುದ್ಧಿವಂತ ಸರ್, ಸ್ವಲ್ಪ ಕರೆಕ್ಟಾಗಿ ಕ್ವಶನ್ ಕೇಳಿ ಸರ್ ಅಂದ. ಸರ್ ದಡ್ಡ ಸರ್, ಸ್ವಲ್ಪ ಹುಷಾರಾಗಿ ಅಕಸ್ಮಾತ್ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳಿದೆ. ಸೊ ಅದನ್ನು ವ್ಯಂಗ್ಯ ಅಂತ ಅನ್ಕೋಬೋದಲ್ಲ ನಾವು, ಹೆಂಗೆ ಬೇಕಾದ್ರೆ ಅನ್ಕೊಬೋದು. ಹುಷಾರು ಮಗನೇ ಅಂತ ಹೇಳಿದ್ರೆ ಸಾಧ್ಯತೆ ಇರ್ತದೆ ಅದರಲ್ಲಿ. ಸೊ ಒಟ್ಟಿನಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಜೀವಾಳ ಅಂತ ಆರಂಭದಲ್ಲೂ ಕೂಡ ಹೇಳಿದೆ. ಅದನ್ನು ಪರ್ಯಾಯ ಸೃಷ್ಟಿ ಮಾಡೋದಕ್ಕೆ ಉಪೇಂದ್ರ ಅವರು ಇವಾಗ ಎಲ್ಲ ಕಂಕಣಬದ್ಧವಾಗಿ ನಿಂತಿದ್ದಾರೆ, ಕಂಕಣ ತೊಟ್ಟು ನಿಂತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಜನಗಳು ಉಪೇಂದ್ರ ಅವರ ಮೂಲಕ ಹೇಳ್ಬೋದಾ, ಪ್ರಜಾಕೀಯದ ಮೂಲಕ ತುಂಬ ಯುವಕ ಯುವತಿಯರು ಉಪೇಂದ್ರ ಅವರು ಕಟ್ಟಿರುವಂಥ ಪ್ರಜಾಕೀಯದ ಮೂಲಕ ಜನರು ಎಚ್ಚೆತ್ತುಕೊಂಡು ಅವರೇ ನಾಯಕರಾಗುವಂಥ ಎಲ್ಲ ಲಕ್ಷಣಗಳು, ಮತದಾರರೇ ನಾಯಕರಾಗಿ, ಕರೆಕ್ಷನ್ ಮಾಡಿ, ಅದೇ ಮತದಾರರೇ ನಾಯಕರಾಗಿ ಕೆಲಸಗಾರನ ಆಯ್ಕೆ ಕೆಲಸಗಾರರನ್ನ ಆಯ್ಕೆ ಮಾಡಿ ಅಷ್ಟು ಕೆಲಸಗಾರರ ಮುಖ್ಯ ಕೆಲಸಗಾರರಾಗಿ ಉಪೇಂದ್ರ ಅವರು ಈ ರಾಜ್ಯವನ್ನು ಮುನ್ನಡೆಸಲಿ, ಸರ್ವೋದಯದ ಪರಿಕಲ್ಪನೆಯನ್ನು ತರಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಜನ ರಾಜ್ಯನ ಹೇಳ್ತಾ ಇದ್ದೀನಿ. ಜನ ರಾಜ್ಯನ ಮುನ್ನಡೆಸ್ತಾರೆ, ನಾವು ಜೊತೆಲಿ ಇರ್ತೀವಿ ಅಷ್ಟೇ. ನಾನು ಹೇಳಿದ್ದು ತಮಗೆ ಗುಡ್. ಥ್ಯಾಂಕ್ ಯು.